Hello, good afternoon. I'm Professor Dr. Pasu speaking from Bangalore. ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯನ್ನು ಮತ್ತೆ ಅರೆದು ಕಷಾಯವನ್ನು ಮಾಡಿ ಕುಡಿಸ್ಲಿಕ್ಕಿದ್ದೇನೆ. ಅದು ಹೇಗೆ ಅಂತ ಕೇಳ್ಬೋದು. ಈಗ ನಿಮ್ಮ ಹತ್ರ ಟ್ರೂ ಆಸ್ಟ್ರಾಲಜಿ ಸಾಫ್ಟ್ವೇರ್ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ಇದೆ. ಅದನ್ನು ಸ್ನಿಪ್ಪಿಂಗ್ ಟೂಲ್ಸ್ ಅಂಥೇಳಿ ಇದೆ. ಸ್ನಿಪ್ಪಿಂಗ್ ಟೂಲ್ಸ್ ಅದನ್ನು ತೆಗೆದುಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಪೂರ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಹೀಗೆ ಕಟ್. ಅದನ್ನು ನೀವೇನು ಮಾಡಬೇಕು, ವರ್ಡ್ ಡಾಕ್ಯುಮೆಂಟಲ್ಲಿ ಈ ರೀತಿ ಪೇಸ್ಟ್ ಮಾಡಬೇಕು. ಓಕೆ, ಇದನ್ನು ಆಮೇಲೆ ಏನು ಮಾಡಬೇಕು, ಇಲ್ಲಿ ವ್ಯೂ KP ಸಿಗ್ನಿಫಿಕೇಟರ್ಸ್ ಅದನ್ನು ಕ್ಲಿಕ್ ಮಾಡಿ ಅದೇ ರೀತಿ ಸ್ನಿಪ್ಪಿಂಗ್ ಟೂಲ್ಸ್ ತೆಗೆದುಕೊಂಡು ಈ ಭಾಗವನ್ನು ಕಟ್ ಮಾಡಬೇಕು. ಹೀಗೆ ಇದನ್ನು ತಗೊಳ್ಳಿ, ಇಲ್ಲಿಂದ ಈ ಭಾಗವನ್ನು ತೆಗೆದುಕೊಂಡು ಮತ್ತೆ ನೀವೇನು ಮಾಡಬೇಕು, ವರ್ಡ್ ಡಾಕ್ಯುಮೆಂಟ್ ಇದನ್ನು ಕ್ಲೋಸ್ ಮಾಡಿ, ವರ್ಡ್ ಎಲ್ಲಿ ಸೇವ್ ಮಾಡಿದ್ರು ಅದರ ಕೆಳಗಡೆ ಈ ರೀತಿಯಾಗಿ ಪೇಸ್ಟ್ ಮಾಡಬೇಕು. ದಿಸ್ ಇಸ್ ಪ್ಲಾನೆಟರಿ ಪೊಸಿಷನ್ಸ್ B and D 2 divided by 6 ಮತ್ತೆ ಉಳಿದು ವೀಕ್ ಸಿಗ್ನಿಫಿಕೇಟರ್ಸ್ ನಮಗೆ ಬೇಡ. 2 and 6 ಮೂನ್ 11/5 ಮಾರ್ಸ್ 2/2 9 2 ಬೇಕಂತಿಲ್ಲ, 2/9 ಸಾಕು. 2/4 7 ಮರ್ಕ್ಯುರಿ, 9/110 ಜುಪಿಟರ್, 3/3 4 3 8 ಬೇಡ, 3/8 7/11 12 ಸ್ಯಾಟರ್ನ್, ರಾಹು 3, ಇದು 9, ಕೇತು 9. ಆಯಿತಾ? ಇಲ್ಲಿ ನೋಡಿ 3/2 9 ಮಾರ್ಸ್ ಹಾಕಿದೇನಾ? ಸೊ ಅದೇ ರೀತಿ 2/4 7 ಅದ್ಯಾವುದೋ ಬೇರೆ, ಇದು ಯಾವುದೋ ಬೇರೆ, ಅದರಿಂದ ಅದಕ್ಕೂ ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದನ್ನು ಹಾಗೆಯೇ ಇಲ್ಲಿ ಮಾಡಿದ್ದೇನೆ, 3 and 9. ಓಕೆ, ಏನಾಯ್ತು ಈಗ? ಈ ಕೋಆರ್ಡಿನೇಟ್ಸ್ ಹೇಗೆ ತರೋದು? ಸನ್ನಿಗೆ ಇದನ್ನು ಬರೆದ್ರಿ, ಫಸ್ಟು ಡಿ ಪ್ರಿಪೇರ್ ಮಾಡಿದ್ವಿ ಸಿಗ್ನಿಫಿಕೇಟರ್ಸ್. ಇದು ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ಇಲ್ಲಿದೆ ನೋಡಿ, ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್. ಓಕೆ, ಸನ್ನಿಗೆ ಕೇತು ಅಂತಿದೆ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಂದು ಯಾವುದೋ ಒಂದು ಇದಕ್ಕೆ ವೀನಸ್ ಆ್ಯಂಡ್ ರಾಹು ಇತ್ತು, ಮೂನಿಗೆ ಸನ್ ಆ್ಯಂಡ್ ಮರ್ಕ್ಯೂರಿ ಬಂದಿದೆ, ಮಾರ್ಸಿಗೆ ಸನ್ ಆ್ಯಂಡ್ ಸನ್ ಬಂದಿದೆ, ಮರ್ಕ್ಯೂರಿಗೆ ಸನ್ ಆ್ಯಂಡ್ ಜುಪಿಟರ್ ಬಂದಿದೆ. ಅದನ್ನೆಲ್ಲ ಬಂದುಬಿಟ್ಟು ಲಿಂಕ್ ಅಂದರೆ ಇದನ್ನು 2/6 3/8 ರಾಹು 3. ಓಕೆ, ಸೊ ಅದೇ ರೀತಿ ಲಿಂಕ್ ಹಾಕದೇ ಇದ್ರೂ ಆಗ್ತದೆ, ನಿಮಗೆ ತೋರಿಸಿದ್ದೆ. ಇದು ನೀವು ಏನು ಮಾಡಬೇಕಂದ್ರೆ ಇದನ್ನು ಗ್ಲ್ಯಾನ್ಸ್ ಮಾಡಿಯೇ ನೀವು ಹೇಳ್ಬೋದು. ಈ ಪರ್ಟಿಕ್ಯುಲರ್ಲಿ ಇದನ್ನೇ ಗ್ಲ್ಯಾನ್ಸ್ ಮಾಡಿ ಯಾವ ಪೀರಿಯಡಲ್ಲಿ, ಈಗ ನೋಡಿ 7 to 9 ಶನಿ ಪೀರಿಯಡಲ್ಲಿ ಮದುವೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಶನಿ 7 to 9, ಮಂಗಲ್ 3 to 9, ಆಮೇಲೆ ಮೂನ್ 11/5. STL SBL SSL ನಾನು ತೊಗೊಳ್ಳಿಲ್ಲ, ಇಲ್ಲಿ ತೊಗೊಳ್ಬೋದು ನೀವು. ಓಕೆ, ಸೊ ಶನಿ 7 to 9 3 to 9 11/5 ಈ ಪೀರಿಯಡಲ್ಲಿ ಮದುವೆ ಆಗ್ತದೆ. ಶುಕ್ರನ ಪೀರಿಯಡಲ್ಲಿ ಕೂಡ 3/8 3/2 9 2/4 7 ಇದೆ, ಮದುವೆ ಆಗ್ತದೆ, ಏನು ತೊಂದರೆ ಇಲ್ಲ. ಮೂನ್ ಪೀರಿಯಡಲ್ಲಿ 11/5 2 7 ಇದೆ ನೋಡಿ, ಮೂನ್ ಪೀರಿಯಡಲ್ಲಿ ಮದುವೆ ಆಗ್ತದೆ. ಮದುವೆ ಆಗದೇ ಇದ್ದದ್ದು ಸೂರ್ಯನ ಪೀರಿಯಡಲ್ಲಿ, ಆದರೆ ಸೂರ್ಯನಿಗೆ ಸಬ್ಬುಕ್ತಿ ಯಾವ್ದಾರು ಬಂದರೆ, ಸೂರ್ಯ ದಶಾದಲ್ಲಿ ಭುಕ್ತಿ ಶನಿ ಬಂದು ಶುಕ್ರ ಬಂದರೆ ಅಂತರ್ಭುಕ್ತಿ, ಎಸ್ ಮದುವೆ ಆಗ್ತದೆ, ಏನು ತೊಂದರೆ ಇಲ್ಲ.
ಅದು ನಿಮ್ಗೆ ಗೊತ್ತಿರಬೇಕು. ದಶಾವನ್ನು ಇಲ್ಲಿ ತೆಗೆದುಕೊಳ್ಳಿ. ಓಕೆ, ದಶಾದಲ್ಲಿ ಇಲ್ಲಿ ನೋಡಿ, ರಾಹು ಶನಿ ಮೂನ್. ಓಕೆ, ನಾನು ಮಾಡಿ ಇಟ್ಟಿದ್ದೇನೆ. ಮ್ಯಾರೇಜಿಗೆ ಸೆವೆಂತ್ ಕಸ್ಪ್ ನಿಮಗೆ ಹೇಗೆ ಬಂತು ಅಂತ ಕೇಳ್ಬೋದು ನೀವು. ಇಲ್ಲಿ 7 ನೋಡಿ, 1 ಫಸ್ಟ್ ಕಸ್ಪ್ 2 ಕಸ್ಪ್ 3 ಕಸ್ಪ್ 4 ಕಸ್ಪ್ 5 ಕಸ್ಪ್ 6 ಕಸ್ಪ್ 7. ಇದನ್ನು ಸ್ನಿಪ್ಪಿಂಗ್ ಟೂಲ್ಸಲ್ಲಿ ಕಟ್ ಮಾಡಿ, ಆವಾಗ ನಿಮಗೆ 7th ಕಸ್ಪ್ ಬರ್ತದೆ. ಸೊ ರಾಹು MD ಈಸ್ ಪ್ರೋ ಫಾರ್ ದ ಮ್ಯಾರೇಜ್, 3 to 9 ಇಸ್ ದ್ಯಾರ್ ಅಂತೇಳಿ ರಾಹು ಪೀರಿಯಡಲ್ಲಿ. ಓಕೆ, ಇಲ್ಲಿ 3 to 9 ಇದೆ. ಸೊ ಪ್ರೋ ಫಾರ್ ಮ್ಯಾರೇಜ್ ಅಂತ ಹಾಕಿದ್ದಾರೆ. ಒಂದೊಂದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಮೂನ್ ಕಾಂಬಿನೇಷನ್ ಆಲ್ಸೋ ಫಾರ್ ದ ಮ್ಯಾರೇಜ್ ನೋಡಿ, ಅದು ಹಾಕಿದ್ದೇನೆ. ಮಾರ್ಸ್ ಕಾಂಬಿನೇಷನ್ ಫಾರ್ ದ ಮ್ಯಾರೇಜ್ ಅದು ಹಾಕಿದ್ದೇನೆ. ಮೂನ್, ಮಾರ್ಸ್, ಸ್ಯಾಟರ್ನ್ ಕಾಂಬಿನೇಷನ್ ಆಸ್ ಗುಡ್ ಫಾರ್ ಮ್ಯಾರೇಜ್. ಅಂದರೆ ಸಿ ಗಾಟ್ ಮ್ಯಾರಿಡ್ ಡ್ಯೂರಿಂಗ್ ರಾಹು ಸ್ಯಾಟರ್ನ್ ಮೂನ್ ಪೀರಿಯಡ್. ಯಾವಾಗ? ಸಿ ಗಾಟ್ ಮ್ಯಾರಿಡ್ ಆನ್ 9th July 2009. ಇಲ್ಲಿದೆ ನೋಡಿ, 8 ಮತ್ತು 10 ಮಧ್ಯ. ಆಯಿತಾ? ಈಗ ಎರಡನೇ ಹಾರೋಸ್ಕೋಪು ಕೂಡ ಅದೇ ಥರ. ಅದನ್ನು ನೀವು ಇಲ್ಲಿ ಕೆಳಗಡೆ ನೋಡಿ. ಬಟ್ ಇವರು ಸ್ವಲ್ಪ ಕ್ಲಿಷ್ಟವಾಗಿದೆ, ಆದರೂ ಕೂಡ ಇದೆ. ಇಲ್ಲಿ ಸ್ಯಾಟರ್ನ್ 7, 8 ಇದೆ, ಸನ್ 1, 2 ಇದೆ. ನೀವು ಇದನ್ನು ನೋಡಿಬಿಟ್ಟೆ ಯಾವ ಪೀರಿಯಡಲ್ಲಿ ಮದುವೆ ಆಗ್ತದೆ ಅಂತೇಳಿ ನೀವು ಕೊಟ್ಬೋದು. ದಶಾ ಭಕ್ತಿ ಪೀರಿಯಡ್. ಸನ್, ಕೇತು, ಜುಪಿಟರ್, ಸ್ಯಾಟರ್ನ್ ನೋಡಿ ಹಾಕಿದೆ ನೋಡಿ. ಇಲ್ಲಿ ನೋಡಿ ಹೇಳ್ಬೋದು. ಸೂರ್ಯ ದಶೆಯಲ್ಲಿ ಓಕೆ, ಇಲ್ಲೇ ಇದೆ ನೋಡಿ ಸೂರ್ಯ ದಶೆ. ಅವ್ರಿಗೆ ದಶೆ ಯಾವ್ದು ನಡೀತಾ ಇದೆ ಅಂತ ಕೂಡ ನೀವು ನೋಡ್ಬೋದು. ಸುಖಪುರುಷ ನೋಡಿ, ಇವನದು ಇನ್ನೊಂದು ಜಾತಕ. ಈ ಸುಖಪುರುಷನ ಜಾತಕದಲ್ಲಿ ನೀವು ನೋಡಿ, ಇದು ಎರಡೇ ಸಾಕು ನನಗೆ. ನೋಡಿ, ಸೂರ್ಯ 11/4, ಕೇತು 10, ಸ್ಯಾಟರ್ನ್ 11/9, 10, ಮತ್ತು 10/3 ಚಂದ್ರ, 11/9, 10, ಮಂಗಲ್ 12/7, ಶುಕ್ರ 10/1, 6, ಮರ್ಕ್ಯುರಿ 11/2, 5, ಸ್ಯಾಟರ್ನ್ 11/9, 10, ಬೃಹಸ್ಪತಿ 10/11, ಮರ್ಕ್ಯುರಿ 11/2, 5. ಇದು ನೋಡ್ರಿ ಏನಾಗುತ್ತೆ ನಿಮಗೆ ನೋಡಿ, ಎಲ್ಲ 11/9, 10, 11/9 to 5, 10/16, 10/11, 11/2, 5 ಎಲ್ಲ ಸಬ್ಲಾರ್ಡ್ ಈ ರೀತಿ ಕೂತಿದೆ. ನಕ್ಷತ್ರ ರಾಡಲ್ಲಿ ಕೂಡ 11/9, 10, 11/9, 10, 10/11, 10/11. ಔಟರ್ ಲೆವೆಲ್ ಮೇಲ್ಗಡೆ ಪ್ರಧಾನ, ಕೆಳಗಡೆ ನಿಧಾನ ಅಂತೇಳಿ. ಇಲ್ಲಿಗೆ ನೀವು ಮೇಲ್ಗಡೆನೇ ಪ್ರಧಾನವಾಗಿದೆ, ಒಳ್ಳೆ ಫಸ್ಟ್ ಕ್ಲಾಸ್. 11 ಹೌಸ್ ಆಫ್ ಪ್ರಾಫಿಟ್, 2-5 ಕೆಳಗಡೆ. ಓಕೆ, ಸೊ ನೀವೀಗ ಇದನ್ನು ನೋಡಿ ನೀವು ಮದುವೆ ಇದು ಮಾಡ್ಬೋದು. ಅವನು ಹೇಗೆ ಬಿಸ್ನೆಸ್ ಈಗ ಅವನು ಕೇಳ್ತಾನೆ, ಬಿಸ್ನೆಸ್ ಮಾಡ್ಬೋದಾ? ಏನು ಬಿಸ್ನೆಸ್? ನಿನ್ನ ತಲೆ ಮಾಡ್ತೀಯ ನೀನು? ಬಿಸ್ನೆಸ್ ಅಲ್ಲ, ನೀನು ಮನೆ ಇದ್ದ ಹಣವನ್ನೇ ನೀನು ಮನೆಯಲ್ಲಿ ನುಂಗ್ತೀಯಾ? ಕೆಲವರಿದ್ದಾರೆ ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನು ಸಾಕ್ತಾ ಇರ್ತಾರೆ. ಕೇಳಿದರೆ ನೀನು ಏನಪ್ಪ ವೃತ್ತಿ? ನಾನು 9 ನಾಯಿ 10 ಬೆಕ್ಕನ್ನು ದಿವಸ ಅದನ್ನು ವಾಕಿಂಗಿಗೆ ಕರ್ಕೊಂಡು ಹೋಗ್ತೀನಿ. ಹಾಗಾದರೆ ಅವನ ಜಾತಕ ನೋಡಿದರೆ ನಿಮಗೆ ಈ ರೀತಿ ಸಿಗ್ತದೆ. ಅವ ಏನು ಬಿಸ್ನೆಸ್ ಮಾಡ್ತಾನೆ? ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವನು. ಈ ಜಾತಕ ಅನ್ನೋದು ಒಂದು ವೇಳೆ ಅವ ಜಾಬಿನಲ್ಲಿದ್ದ ಪಕ್ಷದಲ್ಲಿ ಹೈ ಕ್ಲಾಸ್. ಯಾಕಂದರೆ ಎಲ್ಲ 10 ಕಾಣಿಸ್ತಾ ಇದೆ ನೋಡಿ. ಸೂರ್ಯನಲ್ಲಿಯೂ 10 ಇದೆ, ಚಂದ್ರನಲ್ಲಿಯೂ 10 ಇದೆ. ಗೌರ್ಮೆಂಟ್ ಉದ್ಯೋಗಕ್ಕೆ ಹೇಳಿ ಮಾಡಿಸಿದಂಥ ಜಾತಕ. ಬೃಹಸ್ಪತಿ 10, ಶುಕ್ರನಲ್ಲಿ 10 ಇದೆ. ಬಾಪ್ರೇ, ದಿಸ್ ಫೆಲೋ ಫಿಟ್ ಟು ಬಿ. ಅಂದರೆ ಮನೆಯಲ್ಲಿ ಸರಿಯಾದ ಗೈಡೆನ್ಸ್ ಕೊಟ್ಟಿಲ್ಲ. ಇವತ್ತೊಬ್ಬರು ಬಂದಿದ್ದರು, ಹುಡುಗನಿಗೆ ಆಲ್ರೆಡಿ 1982 ಅಂದರೆ 82 ಅಂದರೆ 18 + 24 42 ವರ್ಷ ಆಯಿತು. ಅಲ್ಲ, 18 24 ಹೌದು, 42 ವರ್ಷ.
ಮದುವೆಗೋಸ್ಕರ ಬಂದಿದ್ದಾರೆ. ಕಾರಣ ಏನು ಅಂದರೆ ಅವರು ಬಂದದ್ದನ್ನೆಲ್ಲ ಬಿಟ್ಟಿದ್ದಾರೆ ಅದಕ್ಕೆ. ಓಕೆ, ಸೊ ಈ ರೀತಿಯಾಗಿ ಇದೊಂದು ಮದುವೆ ಜಾತಕ. ಇದು ನೋಡಿ, ಇದನ್ನು ತೋರಿಸಿದ್ದೇನೆ ಇಲ್ಲಿ. ಅದನ್ನು ತಗೊಳ್ಳೋದು 9/2, 9/3. ಇದನ್ನು ಈ ಟೇಬಲ್ ನೋಡಿದರೆ ನಿಮಗೆ ಗೊತ್ತಾಗಬೇಕು ಯಾವ ರೀತಿ ಇದೆ ಅಂತೇಳಿ. ಓಕೆ, ಸೊ 9-3, 9-3, 9-3, 9-3. 7th ಕಸ್ಪ್ ನೋಡಿ ಮದುವೆ ಯೋಗ ಇದೆಯಾ ಇಲ್ವ ಅಂತೇಳಿ. 7th ಕಸ್ಪ್ ನೋಡಿದ ನಂತರ ಏನು ಮಾಡಬೇಕು, ದಶಾ ಸಿಸ್ಟಮಿಗೆ ಹೋಗಿ ಯಾವ ದಶಾದಲ್ಲಿ ಮದುವೆ ಆಗ್ತದೆ 7th ಕಸ್ಪ್ ಇಲ್ಲಿ ಹಾಕಿದೆ ನೋಡಿ. ಕಟ್ ಮಾಡಿ, ಕಟ್ ಆ್ಯಂಡ್ ಪೇಸ್ಟ್. ಓಕೆ, ಫಸ್ಟು ಇದನ್ನು ಕಟ್ ಮಾಡಿದೆ ಕಸ್ಪನ್ನು. ಅದರಲ್ಲಿ ಮರ್ಕ್ಯೂರಿ ತೊಗೊಂಡೆ, ಎಸ್ ಬಿ ಎಲ್ಲಿಗೆ ಯಾವುದು ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ಹುಡುಕಿದೆ. ಯಾಕಂದರೆ ಕೆಲವರು ಫಸ್ಟು ಎಸ್ ಬಿ ಎಲ್ ತೆಗೆದುಕೊಂಡು ಆಮೇಲೆ ಸೆಕೆಂಡ್ ಲೆವೆಲ್ ಅಂತೇಳಿ ಹೇಳ್ತಾರೆ. ಥರ್ಡ್ ಲೆವೆಲ್ ಇದಕ್ಕೆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡಲ್ಲಿ ಮತ್ತೆ ಹೋಗ್ತಾರೆ. ಆದರೆ ಫಸ್ಟ್ ಲೆವೆಲಲ್ಲಿ ಇದೆಯಾ ಇಲ್ಲ, ಸೆಕೆಂಡ್ ಲೆವೆಲಲ್ಲಿ ಇದೆಯಾ ಇಲ್ಲ, ಥರ್ಡ್ ಲೆವೆಲಲ್ಲಿ ಇದೆಯಾ. ಇದೇ ನಮ್ಮ ಪಾಸು ನಕ್ಷತ್ರ ನಾಡಿ ಅಂತ ನಾನೊಂದು ದೊಡ್ಡದಾಗಿ ಹಾಕ್ತೀನಿ. ಅರ್ಥ ಆಯ್ತಾ? ಇಲ್ಲಿ ದಶಾಭುಕ್ತಿಯಲ್ಲಿ ನೋಡಿ, ಇಲ್ಲಿಗ ಯಾವ ದಶಾಭುಕ್ತಿಯಲ್ಲಿ ಮದುವೆ ಆಗ್ತದೆ ನೋಡಿ. 24 ನವಂಬರ್, 24th ನವಂಬರಿಗೆ ಒಳ್ಳೆ ನೋಡಿ, ರಾಹು, ಚಂದ್ರ, ಬೃಹಸ್ಪತಿ, ಕೇತು, ಶುಕ್ರ. ನಾನೇ ಮದುಮಕ್ಕಳ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಬಂದಿದ್ದೇನೆ 23rd, 24th. ಓಕೆ, ಸೊ ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಈ ಲೆವೆಲ್ಲಿಗೆ ಬರಬೇಕು. ನಾನು ನೋಡಿ 3 ತಿಂಗಳು 10 ದಿವಸ ಇದಕ್ಕೋಸ್ಕರ ನಾನು ಶ್ರಮವನ್ನು ವಹಿಸಿದ್ದೇನೆ. ಅದರಿಂದ ಫಲ ಏನು ಬಂತು ಅಂದರೆ, ನೀವು ಯಾವುದೇ ಪ್ರಶ್ನೆ ಕೇಳಿ ನಾನು ಹೇಳ್ತೇನೆ, ಕ್ವಿಕ್ಕಾಗಿ ಹೇಳ್ತೇನೆ. ಈಗ ಉದಾಹರಣೆಗೆ ಒಬ್ಬರು ಎಲ್ಲ ನ್ಯೂಮರಾಲಜಿ ಹೇಳ್ತಾರೆ. ಏನು ನ್ಯೂಮರಾಲಜಿ? ಮಣ್ಣಂಗಟ್ಟಿ ಸಂಖ್ಯಾಶಾಸ್ತ್ರ. ಇಲ್ಲಿ ನೋಡಿ, ನೀವು ಒಂದು ಸಂಖ್ಯೆ ಹೇಳಿಯಪ್ಪ ಅಂತಾರೆ. ನೀವು ಹೇಳ್ತೀರ ಎಷ್ಟು, ಅವರು ಲಕ್ಕಿ ನಂಬರ್ ಅಂತ ಹೇಳಿ ಅವರು 22 ಅಂದ್ಬಿಡ್ತಾರೆ. 22 ಹಾಕಿ ಇಲ್ಲಿ ಹೊರರಿ ಚಾರ್ಟ್ ಅಂತ, KP ಹೊರರಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹೊರರಿ ಬಂತು 22. ಅದಕ್ಕೆ ಸರಿಯಾಗಿ ನಿಮಗೆ ಮದುವೆ ಬೇಕಾ? 7ನೇ ಕಸ್ಪ್ ತಗೊಳ್ಳಿ. ಇಲ್ಲಿ 7ನೇ ಕಸ್ಪಲ್ಲಿ ಏನಿದೆ? ರವಿ ಇದ್ದಾನೆ ಸಬ್ ಲಾರ್ಡ್ ಆಗಿ. ಆ ರವಿಗೆ ಇಲ್ಲಿ ಯಾರಿದ್ದಾರೆ ನೋಡಿ, ರವಿಗೆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಯಾರು? ಮತ್ತು ರವಿ ಮತ್ತು ಚಂದ್ರ. ರವಿ ಫಸ್ಟು, ರವಿ ಮತ್ತು ಚಂದ್ರ ನೆಕ್ಸ್ಟ್. ಇಲ್ಲಿ ಕೆಳಗಡೆ ಬನ್ನಿ, ರವಿಗೆ ಯಾವುದಿದೆ ನೋಡಿ. ರವಿಗೆ ಇಲ್ಲಿ ನೋಡಿ 9/5 ಇದೆ. 9/5 1. ಆಮೇಲೆ ಇನ್ನೊಂದು ರವಿ 9/5. ರವಿ 2 ಆಯಿತು. ಮೂರನೇದೇನು? ಮೂನಿಗೆ ಎಷ್ಟಿದೆ? 9/5. ಚಂದ್ರನಿಗೆ 2/4 ನೋಡಿ. 9/5 ಆ್ಯಂಡ್ 2. ಸೊ ಇವರಿಗೆ 2 and 9 ಸಿಕ್ಕಿದೆ. ಮದುವೆ ಯೋಗ ಸಾಧ್ಯತೆ ಇದೆ. ದಶಾ ನೋಡಿ, ದಶೆ ಎಲ್ಲಿ ನೋಡಬೇಕು? ದಶೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿದೆ ನೋಡಿ. ಬುಧ ದಶ, ರಾಹು ದಶ. ಈ ರಾಹು ದಶದಲ್ಲಿ ರಾಹುವಿನ ಕೋಆರ್ಡಿನೇಟ್ಸ್ ನೋಡಿ. ಅವಾಗ ರಾಹುಗೆ ಕೋಆರ್ಡಿನೇಟ್ಸ್ ನೋಡೋದು ಹೇಗೆ? ಸೇಮ್ ಟೈಪ್ ನೋಡಿ. ರಾಹು ಎಲ್ಲಿದ್ದಾನೆ ಇಲ್ಲಿ ನೋಡಿ. ರಾಹು 11 ಇದೆ ನೋಡಿ. ನಾನೇನು ಹೇಳಿದೆ? 9/3 ಅಲ್ಲಿ ಸಿಕ್ಕಿದೆ. ರಾಹು ಶನಿ 11, 10, 11. ಆಮೇಲೆ ಸಬ್ ಲಾರ್ಡ್ ಬುಧ 8, 3, 6. 11, 8, 3, 6. ನಿಮಗೆ ಹೇಗೂ ಅಲ್ಲಿ ಸೂರ್ಯನ ಇದರಲ್ಲಿ ಇದು ಮಾಡ್ಬೋದು. 9 ಸಿಕ್ಕಿದೆ. ಚಂದ್ರ ಎಷ್ಟಿದೆ? 9. ಚಂದ್ರ ಎಷ್ಟಿದೆ ಹೇಳಿ. ಇಲ್ಲಿ ರವಿ 9, 5 ಇದೆ. ಚಂದ್ರ 2 ಇದೆ ನೋಡಿ. 9, 2, 11 ಸಿಕ್ತಲ್ಲ. ಸೊ ಮದುವೆ ರಾಹು ದಶೆಯಲ್ಲಿ ಆಗ್ತದೆ. ಡೇಟ್ ಕೊಟ್ಬಿಡಿ. ರಾಹು ದಶೆಯಲ್ಲಿ ಯಾವ ಡೇಟಲ್ಲಿ ಮದುವೆ ನಿಮಗೆ ಸರಿ ಆಗ್ತದೆ ನೋಡಿ. ರಾಹು, ಸೂರ್ಯ, ಚಂದ್ರ. ರಾಹು, ಸೂರ್ಯ, ಚಂದ್ರ ಅಂದರೆ ರಾಹು, ಸೂರ್ಯ, ಚಂದ್ರನಲ್ಲಿ ನಿಮಗೆ ಮದುವೆ. ಸೊ ಇದರ 26 2026 ಇದನ್ನು ಶನಿ ಮತ್ತು ಅದರ
ಅಂತರ್ಭುಕ್ತಿ ಹೋಗಿ, ಭುಕ್ತಿ ಅಂತರ್ಭುಕ್ತಿ ಹೋಗಿ ಸೆಲೆಕ್ಟ್ ಮಾಡಿ. ಆಯ್ತು, ಓವರ್ ಮೇಡಮ್. ಒಂದು 5 ನಿಮಿಷದಲ್ಲಿ ನಿಮಗೆ ಸಂಖ್ಯಾಶಾಸ್ತ್ರದ ಒಳತಿರುಳನ್ನು ಹೇಳಿಕೊಟ್ಟಿದ್ದೇನೆ. ಸಂಖ್ಯಾಶಾಸ್ತ್ರ ಕೂಡ ಏನೂ ಕಷ್ಟವಿಲ್ಲ ಅನ್ನೋದು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. 10 ನಿಮಿಷದ ಮೇಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.